ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರಾವಣ ಮಾಸದ ಅಂಗಾರಕ ಸಂಕಷ್ಟ ಚತುರ್ಥಿ ಪೂಜಾ ವಿಧಾನ ಹಾಗೂ ಚಂದ್ರೋದಯ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ನಿಧಾನವಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಆದರೂ ಸಹ ನಿಮ್ಮ ಕೈಲಾದರೆ ಈ ಪೂಜೆನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ಆ ಗಣೇಶನ ದೇವಸ್ಥಾನಕ್ಕಾದರೂ ಸಹ ಹೋಗಿ ಪೂಜೆ ಆದರೂ ಮಾಡಿಸ್ಕೊಬನ್ನಿ. ಇವತ್ತು ಸಂಕಷ್ಟಹಾರ ಚತುರ್ಥಿ, ಶ್ರಾವಣ ಅಂಗಾರಕ ಸಂಕಷ್ಟ ಚತುರ್ಥಿ ಆದ್ದರಿಂದ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ಶ್ರಾವಣ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತೂ ಪ್ರತಿ ಮಾಸನೂ ಸಹ ಪೌರ್ಣಮಿ ಆದಮೇಲೆ ಚತುರ್ಥಿಯಂದು ಶುರುವಾಗುತ್ತೆ ಸಂಕಷ್ಟ ಚತುರ್ಥಿ ಅನ್ನೋದು. ಹಾಗೆ ಇದು ವಿಶೇಷ ಸಂಕಷ್ಟ ಚತುರ್ಥಿ, ಶ್ರಾವಣ ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರುತ್ತೆ. ನೀವು ಬಯಸಿದ್ದು ಕೇಳಿದ್ದು ವರ ಎಲ್ಲ ನಮ್ಮ ಗಣೇಶ ಕೊಡ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಪ್ರತಿಯೊಂದು ಪೂಜೆ ಆಗಲಿ ವ್ರತ ಆಗಲಿ ಗಣೇಶನನ್ನು ನೇಮಿಸ್ತೀವಿ. ಅದರಲ್ಲಿ ಗಣೇಶನ ಚತುರ್ಥಿ ವ್ರತ ಆದ ಈ ವ್ರತವನ್ನು ಪ್ರತಿ ಮಾಸ ಸಹ ಬರುತ್ತೆ. ಇವತ್ತಿನ ಅಂಗಾರಕ ಚತುರ್ಥಿ ಅಂತೂ ತುಂಬ ವಿಶೇಷ ಆಗಿರುತ್ತೆ. ಖಂಡಿತವಾಗ್ಲೂ ಎಲ್ಲ ಮಾಡಿ ಅಂತ ಹೇಳ್ತೀನಿ. ಇವತ್ತು ಯಾವ ರೀತಿ ಮಾಡಬೇಕು ಅಂದರೆ ಮುಂಜಾನೆಯಿಂದ ಸಂಜೆವರೆಗೂ ಉಪವಾಸ ಇರಬೇಕಾಗತ್ತೆ. ಉಪವಾಸ ಅಂದರೆ ಫಲ ತೊಗೊಬೋದು ಅಥವಾ ಕಾಫಿ ಟೀ ತೊಗೊಬೋದು. ಸಾಧ್ಯವಾಗಲ್ಲಪ್ಪ ನಮಗೆ ಕಾಫಿ ಟೀಯಲ್ಲೇ ಅನ್ನೋರು ಫಲ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂಜಾನೆ ಸ್ನಾನ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಂಜೆ ಆದರೂ ಸಂಧ್ಯಾ ವಂದನೆ ಮಾಡ್ಕೊಳ್ಳಿ. ಮುಂಜಾನೆ ಸ್ನಾನ ಮಾಡಿದ್ರೆ ಮತ್ತೆ ಸಂಜೆ ಸ್ನಾನ ಮಾಡಬೇಕಾಗತ್ತೆ. ಸಂಜೆ ಸ್ನಾನ ಮಾಡಿ ಕಳಶ ಸ್ಥಾಪನೆ ಮಾಡಿ ಗಣೇಶನ ಫೋಟೋ ಇಟ್ಟು, ಹಾಗೆ ಸಂಕಷ್ಟಹಾರ ಚತುರ್ಥಿ ವ್ರತ ಕಥೆ ಅಂತ ಒಂದು ಬುಕ್ ಬರುತ್ತೆ, ಆ ಬುಕ್ ಇಟ್ಟು ಕಳಶದ ಮುಂದೆ ಒಂದು ಗಣೇಶನ ವಿಗ್ರಹ ಇಟ್ಟು, ಹಾಗೆ ಸಗಣಿಯಿಂದ ಮಾಡಿದ್ದ ಪಿಳ್ಳಾರಾಯನ್ ಮಾಡಿ ಅದಕ್ಕೆ ಗರಿಕೆ ಸಿಕ್ಕಿಸಿ, ಹಾಗೆ ದೇವರ ನೈವೇದ್ಯಕ್ಕಾಗಿ ಸಜ್ಜಿಗೆ ಪ್ರಸಾದ ಮಾಡಬೇಕಾಗತ್ತೆ. ರವೆಯಿಂದ ಮಾಡಿದ ಸಜ್ಜಿಗೆ ಪ್ರಸಾದನೇ ಇಡಬೇಕಾಗತ್ತೆ. ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಇಡಬೇಕಾಗತ್ತೆ. ಕಳಶ ಮತ್ತು ಗಣೇಶನ ಫೋಟೋಗೆ ಹೂವಿನ ಅಲಂಕಾರ ಮಾಡ್ಕೊಳ್ಳಿ. ಪೂಜೆಯ ನಂತರ ಅಂದರೆ ಸಂಕಷ್ಟಹಾರ ಚತುರ್ಥಿ ಕತೆ ಇರುತ್ತೆ ಬುಕ್ಕಲ್ಲಿ. ಆ ಕಥೆನ ಸಂಪೂರ್ಣವಾಗಿ ಓದಿ ನಂತರ ಧೂಪ ದೀಪ ಎಲ್ಲ ಹಚ್ಚಿ ಮತ್ತು ಮಂಗಳಾರತಿ ಮಾಡಿ 3 ಜನ ಅಥವಾ 5 ಜನರ ಮುತ್ತೈದೆಯನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲ ಕೊಡಬೇಕಾಗತ್ತೆ. ತಾಂಬೂಲ ಎಲ್ಲ ಕೊಟ್ಟಿದ್ದಾದ ಮೇಲೆ ಹತ್ತಿರ ಇರೋ ಗಣೇಶ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ಹಾಗೆ ಗಣೇಶ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬನ್ನಿ ನಿಮ್ಮ ಕೈಯಲ್ಲಿ ಸಾಧ್ಯವಿದ್ದರೆ. ಅದಾದ ನಂತರ ಚಂದ್ರ ಉದಯ ಆಗಿದ ಮೇಲೆ ಅಂದರೆ ಚಂದ್ರ ಉದಯ ಆದಮೇಲೆ ಪ್ರಸಾದವನ್ನು ಸ್ವೀಕರಿಸಬೇಕಾಗುತ್ತೆ. ಚಂದ್ರ ಉದಯ ಆಗಿಲ್ಲ ಅಂದರೆ ಫೋಟೋದಲ್ಲಿ ಸಹ ನೋಡ್ಬೋದು. ಉಪ್ಪು ಖಾರ ಇರೋವಂಥ ಪದಾರ್ಥ ತೊಗೊಂಬಾರ್ದು. ಪ್ರಸಾದ ಮಾಡಿರ್ತಿರಲ್ಲ ದೇವ್ರ ನೈವೇದ್ಯಕ್ಕೆ, ಅದೇ ಪ್ರಸಾದ ತೊಗೋಬೇಕಾಗತ್ತೆ. ಉಪವಾಸ ಇರೋವಂಥವ್ರು ಅಂದರೆ ವ್ರತ ಮಾಡೋವಂಥವರು ಸಜ್ಜಿಗೆ ಪ್ರಸಾದ ತೊಗೊಂಡು 2 ಬಾಳೆಹಣ್ಣು ತೊಗೋಬೇಕಾಗತ್ತೆ. ಖಂಡಿತವಾಗ್ಲೂ ಈ ವ್ರತ ಅಂತೂ ತುಂಬಾ ಶ್ರೇಷ್ಠವಾದ ವ್ರತ ಅಂತ ಹೇಳ್ಬೋದು. ಈ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯವಾಗದಿರ ಇರೋರು ಮುಂದಿನ ತಿಂಗಳು ಸಂಕಷ್ಟ ಚತುರ್ಥಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಂಗಳವಾರ ಬರೋ ಸಂಕಷ್ಟ ಚತುರ್ಥಿ ಅಂದು ತುಂಬ ವಿಶೇಷವಾಗಿರುತ್ತೆ. 1 ವರ್ಷ ಸಂಕಷ್ಟ ಚತುರ್ಥಿ ಮಾಡಿದಷ್ಟು ಲಾಭ, ಅದರದ್ದು ಪ್ರಯೋಜನ ಅನ್ನೋದು ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಈ ಆಗಸ್ಟ್ 12ನೇ ತಾರೀಕು ಮಂಗಳವಾರ ಬೆಳಗ್ಗೆ 8:41 ಪ್ರಾರಂಭವಾಗುತ್ತೆ ಅಂಗಾರಕ ಸಂಕಷ್ಟ ಚತುರ್ಥಿ. ಹಾಗೆ ಆಗಸ್ಟ್ 13ನೇ ತಾರೀಕು ಬುಧವಾರ ಬೆಳಗ್ಗೆ 6:36 ಮುಕ್ತಾಯ ಆಗುತ್ತೆ. ಚಂದ್ರೋದಯ ಬಂದು ರಾತ್ರಿ 9:01 ಚಂದ್ರೋದಯವಾಗುತ್ತೆ. ಖಂಡಿತವಾಗ್ಲೂ ಸಾಧ್ಯವಾದರೆ ಎಲ್ಲರೂ ಮಾಡಿ. ಹಾಗೆ ಈ ಅಂಗಾರಕ ಸಂಕಷ್ಟ ಚತುರ್ಥಿ ಸಾಧ್ಯವಾಗಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.